ಅರೆ ಮಾಲಾ, ಬೇಗ ಟೈಮ್ ಆಗ್ತಿದೆ. ಅತ್ತಿಗೆ ಆಯ್ತು, ಚಪ್ಲಿ ಹಾಕೊಂಡ್ ಬರ್ತಿದೀನಿ. ಬೇಗ ಬಾಮ, ಇಲ್ಲ ಅಂದ್ರೆ ನಿಮ್ಮ ಅಣ್ಣ ಕೋಪ ಮಾಡ್ಕೋತಾನೆ. ಅತ್ತಿಗೆ ಬಂದ್ಬಿಟ್ಟೆ. ಇವತ್ತು ಸೈಕಲಲ್ಲಿ ನಾನ್ ಹಿಂದೆ ಕುತ್ಕೋತೀನಿ. ಹಾ, ಹಾಗಾದ್ರೆ ನಾನೆಲ್ಲಿ ಕುತ್ಕೊಳ್ಳಿ? ನೀವು ಮುಂದೆ ಕುತ್ಕೊಳ್ಳಿ, ಯಾವಾಗ್ಲೂ ನಾನ್ ಕುತ್ಕೊಳ್ಳೋ ತರ. ಅರೆ, ಚಿಕ್ಕ ಮಕ್ಳು ಕುತ್ಕೋತಾರೆ ಸೈಕಲಲ್ಲಿ, ಮುಂದೆ ದೊಡ್ಡವರಲ್ಲ. ಈ ಕತೆ ಮಾಲಾ ಮತ್ತು ಸರಿತಂದು. ಮಾಲಾ ಮತ್ತೆ ಕಿಶನ್ ಅಣ್ಣ ತಂಗಿ. ಸ್ವಲ್ಪ ದಿನದ ಹಿಂದೆ ಮಾಲಾ ಅವರ ಅಪ್ಪ ಅಮ್ಮ ಇಬ್ರು ತೀರ್ಕೋತಾರೆ. ಅವಾಗಿಂದ ಕಿಶನ್ ಮಾಲಾನ ನೋಡ್ಕೋತಾ ಇರ್ತಾರೆ. ತಾಯಿ ಮತ್ತೆ ಅತ್ತಿಗೆಯ ಪ್ರೀತಿ ಸಿಗ್ಬೇಕಂತ ಕಿಶನ್ ಸರಿತಾನ ಮದ್ವೆ ಮಾಡ್ಕೋತಾನೆ. ಸರಿತಾ ಕೂಡ ಮಾಲಾನ ಮಗು ತರ ನೋಡ್ಕೋತಾಳೆ. ಮಾಲಾ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಒಂದಿನ ಅವ್ರು ಮೂವರು ಊರಲ್ಲಿ ಒಂದು ಮದ್ವೆಗೆ ಹೋಗೋರಿದ್ರು. ಮದ್ವೆಯಲ್ಲಿ ಊಟ ಮಾಡ್ತಾ, ಅತ್ತಿಗೆ, ಆ ಹುಡುಗಿ ಏನ್ ಹಾಕೊಂಡಿದ್ದಾಳೆ? ಅವಳು ಲೆಹೆಂಗಾ ಹಾಕೊಂಡಿದ್ದಾಳೆ. ಅರೆ, ನಿನ್ನತ್ರನೂ ಒಂದಿದೆ ಅಲ್ವಾ? ಇಲ್ಲ, ಆದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಇದು ಬ್ರೈಡ್ ಲೆಹೆಂಗಾ, ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಹೌದಾ? ಹಾಗಾದ್ರೆ ಇದು ಎಷ್ಟು ದುಡ್ಡಾಗತ್ತೆ ಅತ್ತಿಗೆ? ನೀನ್ ಯಾಕೆ ಅದನ್ನ ಕೇಳ್ತಿದ್ಯೀಗ? ನನಗ್ ಮದ್ವೆ ಆಗತ್ತಲ್ವಾ, ಹಾಗಿದೆ ನೀಸ್ಕೊಡ್ತೀಯ ನಂಗೆ? ನನ್ನ ಮುದ್ದಿನ ಮಗಳು ವಧುವಾಗ್ತಾಳಂದ್ರೆ ಅವಳಿಗೆ ಯಾಕಿಸ್ಕೊಳಲ್ಲ ಹೇಳು? ನೀನು ತುಂಬಾ ಒಳ್ಳೆಯವಳು ಅತ್ತಿಗೆ. ಸರಿ ಇರು, ನಿನ್ಗೋಸ್ಕರ ನಾನು ಇನ್ನೊಂದು ರಸಗುಲ್ಲ ತಗೊಂಡ್ ಬಂದ್ ಕೊಡ್ತೀನಿ. ಹೌದಾ, ಸರಿ ಆಯ್ತು. ಮಾಲಾ ಮತ್ತೆ ಸರಿತಾ ಹೋಗಿರುವ ಮದುವೆ ಆ ಟೌನ್ ಅಲ್ಲಿ ಇರುವ ಒಂದು ಜಮೀನ್ದಾರರ ಮದುವೆ ಆಗಿತ್ತು. ಜಮೀನ್ದಾರ ಹತ್ರ ಅಷ್ಟು ದುಡ್ಡಿತ್ತು, ಅದರಿಂದ ಅವಳಿಗೋಸ್ಕರ ಅಷ್ಟು ಕಾಸ್ಟ್ಲಿ ಆದ ಲೆಹೆಂಗಾ ಇಸ್ಕೊಟ್ಟಿರ್ತಾರೆ. ಆದ್ರೆ ಈ ವಿಷಯ ನಮ್ಮ ಚಿಕ್ಕ ಮಗುವಾದ ಮಾಲಾಗೆ ಹೆಂಗ್ ಗೊತ್ತಾಗತ್ತೆ? ಆದ್ರೆ ಸರಿತಾ ಇದ್ರ ಬಗ್ಗೆನೆ ಪಾಪ ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ಅವರು ಮದ್ವೆ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಮಾಲಾ ಅವ್ರ ಅಣ್ಣ ಹತ್ರ ಮಾತಾಡ್ತಾ ಇರ್ತಾಳೆ. ಆದ್ರೆ ಹಿಂದೆ ಕೂತಿರುವ ಅವ್ರ ಅತ್ತಿಗೆ ಮಾತ್ರ ಏನೂ ಮಾತಾಡದೆ ಯೋಚನೆ ಮಾಡ್ತಿರ್ತಾಳೆ. ಒಂದೊಂದ್ ತಿಂಗಳು ಎಷ್ಟು ಕೂಡ ಹಾಕಿದ್ರೆ ಮಾಲಾಗೆ ಮದ್ವೆ ಮಾಡೋ ಸಮಯದಲ್ಲಿ ಅವಳಿಗೂ ಒಂದು ಸುಂದರವಾದ ಲೆಹೆಂಗಾ ಕೊಡಿಸ್ಬೋದು ಅಂತ. ಕಾಲ ಹಿಂಗೆ ಕಳೆಯುತ್ತೆ. ಮತ್ತೆ ಒಂದಿನ, ಡಾಕ್ಟರ್ ಸಾಹೇಬ್ರೆ, ಅವ್ರು ಚೆನ್ನಾಗಿದ್ದಾರಲ್ವಾ? ಇವರಿಗೆ ಹಾವು ಕಚ್ಚಿದೆ, ವಿಷ ಹರಡಿದೆ. ಇವ್ರನ್ನ ಕಾಪಾಡೋದಕ್ಕೆ ಸಿಟಿಯಿಂದ ನಾವು ಇಂಜೆಕ್ಷನ್ನ ತರಬೇಕು. ನೀವು ಒಂದು ಕೆಲಸ ಮಾಡಿ, 15,000 ರೂಪಾಯಿ ಎಷ್ಟು ಬೇಕಾಗುತ್ತೋ ಕೌಂಟ್ರಲ್ಲಿ ನೀವು ಅದನ್ನ ಕಟ್ಬಿಡಿ. ಕಿಶನ್ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಹಾವು ಅನ್ನ ಕಚ್ಬಿಡುತ್ತೆ. ಈ ವಿಷಯ ಡಾಕ್ಟರ್ ಅವಳಿಗೆ ಹೇಳ್ತಾರೆ. ಮತ್ತೆ ಅವ್ರು ಹೇಳಿರುವ ವಿಷಯ ಎಲ್ಲ ಕೇಳಿ ಅವಳಿಗೆ ಪಾಪ ಯೋಚನೆ ಆಗ್ಬಿಡುತ್ತೆ. ಅವಳತ್ರ ದುಡ್ಡೇನೋ ಇತ್ತು, ಆದ್ರೆ ಆ ದುಡ್ಡು ಲೆಹೆಂಗಾಗೋಸ್ಕರ ಕೂಡಾಕಿರೋದು. ಆದ್ರೆ ಈ ಸಮಯದಲ್ಲಿ ಚಿಕಿತ್ಸೆ ತುಂಬಾ ಮುಖ್ಯ. ಅದರಿಂದ ಆ ದುಡ್ಡನ್ನ ಡಾಕ್ಟರ್ ಕೈಗೆ ಅವಳು ಕೊಟ್ಬಿಡ್ತಾಳೆ. ಕಿಶನಿನ ಪ್ರಾಣ ಉಳ್ಕೊಳತ್ತೆ. ಪಾಪ ಅವನು ತುಂಬಾನೇ ವೀಕ್ ಆಗ್ಬಿಟ್ಟಿರ್ತಾನೆ. ಆಗ ಡಾಕ್ಟರ್ ಹೀಗಂತಾರೆ, ಇವ್ರ ಜೀವನ ಕಾಪಾಡಾಯ್ತು, ಆದರೆ 3-4 ತಿಂಗಳು ಇವ್ರು ಯಾವುದೇ ರೀತಿ ಭಾರಿ ಕೆಲಸವನ್ನ ಮಾಡಬಾರ್ದು. ಅದು ಅವರಿಗೆ ಅಪಾಯ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿಸಿ. ಸರಿ ಡಾಕ್ಟ್ರೇ. ಅವತ್ತಿನ ದಿನದಿಂದ ಸರಿತಾನೆ ಮನೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿ. ಆದ್ರೆ ಒಳ್ಳೆ ವಿಷಯ ಏನಂದ್ರೆ ಮಾಲಾ ಕೂಡ ದೊಡ್ಡವಳಾಗಿದ್ಲು. ಮಾಲಾ ಮನೆ ಕೆಲಸ ನೋಡ್ಕೋತಿದ್ಲು, ಸರಿತಾ ಆಚೆ ಹೋಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ಲು. ಫ್ಯಾಕ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿರುವ ಸಮಯದಲ್ಲಿ ಅವಳಿಗೆ ಅಲ್ಲೇ ಇರುವ ಲೆಹೆಂಗಾ ಅಂಗಡಿ ಒಂದು ಕಾಣಿಸ್ಕೊಳುತ್ತೆ. ಆಚೆ ತುಂಬಾ ಸುಂದರವಾದ ಲೆಹೆಂಗಾ ಒಂದಿರುತ್ತೆ. ಆ ಲೆಹೆಂಗಾ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅಂತ ಅವಳಿಗೆ ಗೊತ್ತು. ಅವಳ ಕೈಯಲ್ಲಿ ಅದನ್ನ ತಗೊಳಕ್ಕಾಗೋದಿಲ್ಲ. ಆದ್ರೆ ಆ ಸಮಯದಲ್ಲಿ ಅವಳಿಗೊಂದು ಯೋಚನೆ ಬರುತ್ತೆ. ನಮಸ್ತೆ ಸೇಠ್ಜಿ. ನಮಸ್ತೆ ನಮಸ್ತೆ, ಏನ್ ಬೇಕು ಹೇಳಿ? ಇಲ್ಲ ಸೇಠ್ಜಿ, ನಾನೇನು ತಗೊಳಕ್ ಬಂದಿಲ್ಲ. ಕೆಲ್ಸ ಏನಾದ್ರೂ ಇದೆಯೇನೋ ಅಂತ. ಹೌದಾ? ಇಲ್ಲೊಂದು ಮಷಿನ್ ಖಾಲಿಯಾಗಿದೆ. ನಿಮ್ಗೆ ಬಟ್ಟೆ ಹೊಲಿಯಕ್ಕೆ ಬರುತ್ತಾ? ಬರೋದಿಲ್ಲ ಸೇಠ್ಜಿ, ಆದ್ರೆ ಆ ದೇವ್ರಾಣೆ ಚೆನ್ನಾಗ್ ಕಷ್ಟಪಡ್ತೀನಿ, ಬೇಗ ಕಲ್ತ್ಕೊಂಡ್ಬಿಡ್ತೀನಿ. ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಲೆಹೆಂಗಾ ಹೆಂಗ್ ಹೊಲಿಯೋದಂತ ಹೇಳ್ಕೊಡಿ, ಅದ್ ಸಾಕು. ಅವಳ ಮನಸ್ಸಲ್ಲಿರುವ ಧೈರ್ಯ ಕಣ್ಣಲ್ಲಿ ಕಾಣಿಸ್ತಿತ್ತು. ಆದ್ರಿಂದ ಸೇಠ್ ಕೆಲ್ಸನ ಕೊಡ್ತಾನೆ. ಅವತ್ತಿಂದ ಅವಳು ಅಂಗಡಿಯಲ್ಲಿ ಕೆಲಸ ಮಾಡೋರ್ನ ನೋಡಿ ಲೆಹೆಂಗಾ ಹೊಲಿಯೋದು ಕಲ್ತ್ಕೋತಾಳೆ. ಅದ್ರ ಜೊತೆಗೆ ಅಂಗಡಿ ಕ್ಲೀನು ಮಾಡ್ತಿದ್ಲು. ಅವಳು ಕಷ್ಟಾರ್ಜಿತ ನೋಡಿ ಸೇಠ್ ಖುಷಿಯಾಗಿದ್ದ. ಮತ್ತೆ 1 ತಿಂಗಳ ನಂತರ, ಸರಿತಾ, ಕಲ್ತ್ಕೊಂಡ್ರಿ ಅಮ್ಮ? 1 ತಿಂಗಳಾಯ್ತು ಬಂದು. ಹೌದು ಸೇಠ್ಜಿ, ನೋಡಿ ಇದನ್ನ ನಾನೇ ಹೊಳ್ದಿದ್ದು. ಸರಿತಾ ಕೈಯಲ್ಲಿ ಒಂದು ಸುಂದರವಾದ ಲೆಹೆಂಗಾ ಇರತ್ತೆ. ಅವಳ ಕೈಯಲ್ಲಿರುವ ಲೆಹೆಂಗಾ ನೋಡಿ ಅವರು ಸಂತೋಷ ಪಡ್ತಾರೆ. ಮತ್ತೆ ಯೋಚನೆ ಮಾಡಿ ಹೀಗಂತಾರೆ, ಸರಿತಾ, ಇದು ತುಂಬಾ ಅದ್ಭುತವಾಗಿದೆ. ಆದ್ರೆ ಡಿಸೈನ್ ಕೆಲಸ ಸ್ವಲ್ಪ ಕಮ್ಮಿ ಆಗ್ಬೇಕಿತ್ತು. ಯಾಕಂದ್ರೆ ನಿನ್ನ ಶ್ರಮನೂ ಉಳಿಯತ್ತೆ, ಅದಲ್ದೆ ಕಮ್ಮಿಯಾಗಿ ನಾವು ಇದನ್ನ ಮಾರಬಹುದು. ಮತ್ತೆ ಜಾಸ್ತಿ ಡಿಸೈನ್ ಇದ್ರೆ ಲಾಭ ಆಗಲ್ಲ. ಹಾ ಸರಿ, ಇನ್ಮೇಲೆ ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ಇದೇ ರೀತಿ ಶ್ರಮಪಟ್ಟು ಕೆಲಸ ಮಾಡು. ತಗೋ ನಿನ್ನ ಮೊದಲ ಸಂಬಳ.
ಹಂಗಂತೇಳಿ ಸೇಠ್ ಅವಳ ಕೈಯಲ್ಲಿ 10,000 ರೂಪಾಯಿ ಕೊಡ್ತಾರೆ. ಸವಿತಾ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಮನೆಗೋಸ್ಕರ ಅವಳು ತಕ್ಷಣ ರೇಷನ್ ತಗೋತಾಳೆ. ಇನ್ನೊಂದ್ ಕಡೆ ಕಿಶನ್ ಕೂಡ ಆರೋಗ್ಯವಂತನಾಗ್ತಾನೆ, ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಮಾಲಾನ ಮದ್ವೆ ಕೂಡ ಫಿಕ್ಸ್ ಆಗುತ್ತೆ. ಅಣ್ಣ ಮತ್ತೆ ಅತ್ತಿಗೆ ತುಂಬಾ ಕಷ್ಟಪಟ್ಟು ಮನೆ ನಡೆಸ್ತಿದ್ದಾರೆ ಅಂತ ಮಾಲಾಗ್ ಗೊತ್ತಿತ್ತು. ಚಿಕ್ಕವಾಗಿಂದ ಅವಳಿಗೊಂದೇ ಆಸೆ ಇತ್ತು, ಅವಳು ಮದ್ವೆಯಲ್ಲಿ ಒಳ್ಳೆ ಲೆಹೆಂಗಾ ಹಾಕೋಬೇಕಂತ. ಆದ್ರೆ ಆ ಆಸೆ ಅವಳು ದೊಡ್ಡವಳಾದ್ಮೇಲೆ ಮಾಯ ಆಗ್ಬಿಡುತ್ತೆ. ಅದರಿಂದ ಅವಳು ಅದ್ರ ಬಗ್ಗೆ ಯಾರತ್ರನೂ ಏನೂ ಮಾತಾಡಲ್ಲ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಮಾಲನ ಮದುವೆಯ ದಿನಾನೂ ಬಂದ್ಬಿಡುತ್ತೆ. ಮಾಲಾ ಮಾಲಾ ಬಾಗಿಲು ತೆಗಿತಾಯಿ. ಅತ್ತಿಗೆ ಅತ್ತಿಗೆ ಇದನ್ ನೋಡಿ. ಅತ್ತಿಗೆ ಈ ಸೀರೆ ನನಗ್ ಚೆನ್ನಾಗಿದ್ಯಾ? ನಾನು ಸುಂದರವಾಗಿ ಕಾಣಿಸ್ಕೊತಿದ್ದೀನಾ? ಏ ಉಚ್ಚಿ, ಅತ್ತಿಗೆ ಹತ್ರ ಬಚ್ಚಿಡೋದಕ್ಕೆ ನಿನ್ಗಾಗಲ್ಲ ಬಿಡು. ಸೇಠ್ಜಿ ಒಳಗಡೆ ಬನ್ನಿ, ಇವಳೆ ನನ್ನ ಮಗಳು. ನಿನ್ ಮದ್ವೆಗೆ ಕಂಗ್ರ್ಯಾಚುಲೇಷನ್. ಧನ್ಯವಾದ ಸೇಠ್ಜಿ. ಚೆನ್ನಾಗಿರಮ್ಮ, ತಗೋ, ನಿನ್ನ ಅತಿಗೆಯಿಂದ ಈ ಗಿಫ್ಟ್ ನಿಂಗೆ. ಅವಳು ತಕ್ಷಣ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಸುಂದರವಾದ ಲೆಹೆಂಗಾ ಒಂದು ಇರತ್ತೆ. ಅದನ್ನ ನೋಡಿ ಸಂತೋಷ ಪಡ್ತಾಳೆ. ಅವಳು ಸರಿತನ ನೋಡಿ ಅಳಕ್ ಶುರು ಮಾಡ್ಬಿಡ್ತಾಳೆ. ನಿಂಗ್ ಗೊತ್ತಾ ಪುಟಿ, ನೀನು ಮದ್ವೆಲಿ ಒಳ್ಳೆ ಲೆಹಂಗಾ ಹಾಕೋಬೇಕಂತ ನಿಮ್ ಅತ್ಗೆ ನನ್ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರು. ದಿನ ರಾತ್ರಿ ಬಟ್ಟೆ ಹೊಲ್ದು ದಿನ ಪೂರ್ತಿ ಸ್ವಲ್ಪ ದುಡ್ಡನ್ನ ಒಟ್ ಮಾಡಿ ತನ್ನ ಕೈಯಾರೆ ನಿನ್ಗೋಸ್ಕರ ಲೆಹಂಗಾವನ್ನ ಹೊಲ್ದ್ಯಾರೆ. ಸೇಠ್ಜಿ, ನೀವಿಲ್ಲ ಅಂದ್ರೆ ಇದು ನಿಜ ಆಗ್ತಿರ್ಲಿಲ್ಲ. ಅರೆ, ನಾನಿಂಗೆ ಸ್ವಲ್ಪ ಬಟ್ಟೆ ಕೊಟ್ಟೆ, ಆದ್ರೆ ಶ್ರಮವನ್ನ ನೀನು ಅದರಲ್ಲಿಟ್ಟೆ. ಲೆಹಂಗಾ ತುಂಬಾ ಚೆನ್ನಾಗಿದೆ. ನಂಗೊತ್ತಿರೋ ಹಾಗೆ ಇಷ್ಟು ಕಾಸ್ಟ್ಲಿಯಾದ ಲೆಹಂಗಾವನ್ನ ಈ ಊರಲ್ಲಿ ಯಾರು ಕೂಡ ಹಾಕಿಲ್ಲ ಅನ್ಸುತ್ತೆ. ಹಾಕೊಳಕ್ ಆಗ್ತಿರ್ಲಿಲ್ಲ ಸೇಠ್ಜಿ, ಆದ್ರೆ ನನಗ್ ಸಿಕ್ಕಿರುವ ತಾಯಿ ಅಂತ ಪ್ರೀತಿ ತೋರ್ಸುವ ಅತ್ತಿಗೆ ಯಾರಿಗಾದ್ರೂ ಸಿಗ್ತಾರಾ ಹೇಳಿ? ಅತ್ತಿಗೆ ಪ್ರತಾಪ್ ನಗರದಲ್ಲಿ ಸುಂದರ್ ಲಾಲ್ ಎಂಬುವ ಒಂದು ಟೈಲರ್ ಇದ್ರು. ಅವರು ಮಗಳು ಹೆಂಡತಿ ಜೊತೆ ಜೀವಿಸ್ತಿದ್ರು. ಸಂಧ್ಯಾ ಕಪ್ಪಗಿದ್ಲು. ಅದಕ್ಕೆ ಅವಳನ್ನ ಯಾರು ಮದ್ವೆ ಮಾಡ್ಕೊಳಕ್ ರೆಡಿ ಆಗ್ತಿಲ್ಲ. ಅವಳಿಗೆ ಯಾವ್ದು ಸಂಬಂಧ ಬಂದಿಲ್ಲ ಅಂತ ತುಂಬಾ ಬೇಜಾರಾಗಿರ್ತಾರೆ ಅವ್ರ ಅಪ್ಪ ಅಮ್ಮ. ಸುಂದ್ರಣ್ಣ, ಕುರ್ತಾ ಮತ್ತೆ ಪೈಜಾಮ ಕೊಟ್ಟಿದ್ದಲ್ವಾ, ಆಗಿದ? ಅಣ್ಣ, ಇನ್ನೊಂದು ರೌಂಡು ಸ್ಟಿಚ್ ಆದ್ರೆ ಆಯ್ತು. ಸರಿ, ಹಾಗಾದ್ರೆ ಹುಡ್ಗ ಕಳಿಸ್ತೀನಿ, ಅವನಿಗೆ ಕೊಟ್ಬಿಡು. ಸಂಜೆ ಮದುವೆಗೆ ಹಾಕೊಳ್ಬೇಕದು, ಹಾಗೆ ಬೇಗ ಕೊಟ್ಬಿಡು. ಸಂಧ್ಯಾಗೆ ಆದ್ರೂ ಹುಡ್ಗ ಫಿಕ್ಸ್ ಆಯ್ತು ಹೇಗೆ? ಎಲ್ಲಿ ಸಿಗ್ತಾರಣ್ಣ? ತುಂಬ ಹುಡುಕ್ತಿದ್ದೀವಿ. ಇನ್ನು ದೇವ್ರಿಗೆ ಬಿಟ್ಟಿರೋದು. ದೇವ್ರೇ ನೋಡ್ಕೊಳ್ಬೇಕು ಇನ್ನೆಲ್ಲವನ್ನು. ಎಲ್ಲ ಸರಿ, ಆದ್ರೆ ಹುಡುಗಿ ಕಪ್ಪಲ್ವಾ? ಅಷ್ಟು ಬೇಗ ಈಗಿನ ಹುಡುಗರೆಲ್ಲ ಕಪ್ಪು ಹುಡುಗಿಯರನ್ನ ಒಪ್ಕೊಳ್ಳೋದಿಲ್ಲ. ನೀನು ಹೇಳಿದಾಗ ನಾನು ಯಾರ ಬಗ್ಗೆನೂ ಹೇಳಲಿಲ್ಲ. ಸರಿ ನೋಡಿ, ನಾನು ಹೊರಟೆ. ಬಟ್ಟೆ ಕೊಟ್ಬೇಡಾಯ್ತಾ? ಈ ಮಾತೆಲ್ಲ ಮಗಳು ಕೇಳ್ಬಿಟ್ಟಿದ್ದಾಳೆ ಅಂತ ಸುಂದರ್ಲಾಲ್ಗೆ ಗೊತ್ತಾಗತ್ತೆ. ಅವಾಗ ಅವನು ಮಾತು ಬದಲಾಯಿಸ್ತಾನೆ. ಸಂಧ್ಯಾ, ಅವ್ರ ಮಾತಿಗೆ ಬೇಜಾರ್ ಮಾಡ್ಕೊಳ್ಬೇಡಮ್ಮ. ಅವ್ರು ಸುಮ್ಮನೆ. ಅಪ್ಪ, ನನ್ನಿಂದ ನಿಮ್ಗೆ ಇದೆಲ್ಲ ಕೇಳ್ಬೇಕಾಗಿರುವ ಪರಿಸ್ಥಿತಿ. ನಾನೇನಪ್ಪ ಮಾಡ್ಲಿ? ನನ್ನಿಂದ ನಿಮ್ಗಿಷ್ಟು ಕಷ್ಟ. ಇಲ್ಲ ಅಮ್ಮ, ಹಾಗೆಲ್ಲ ಆಲೋಚನೆ ಮಾಡ್ಬೇಡ. ನೀನಂದ್ರೆ ನಮಗೆ ನಮ್ ಜೀವಕ್ಕಿಂತ ಜಾಸ್ತಿ ಪ್ರೀತಿ. ನನ್ಗೂ ಅಮ್ಮ ಮತ್ತೆ ನೀನಂದ್ರೆ ತುಂಬಾ ಇಷ್ಟ ಅಪ್ಪ. ಅಪ್ಪ, ಸ್ವಲ್ಪ ಬಟ್ಟೆ ಇವತ್ತು ನಾನು ಹೊಲಿತೀನಿ, ಕೊಡಿ, ನೀವ್ ಟಯರ್ಡ್ ಆಗಿರ್ತೀರಾ. ಅವಳು ಸಪ್ಪಗಿರೋದನ್ನ ನೋಡಿ ಸುಂದರ್ಲಾಲ್ ಅವಾಗ ಸುಮ್ನೆ ಆಗ್ಬಿಡ್ತಾನೆ. ಅವಳು ಬಟ್ಟೆ ಹೊಳೆದಕ್ ಶುರು ಮಾಡ್ತಾಳೆ. ಸಂಧ್ಯಾ ಕೂಡ ಅವ್ರ ಅಪ್ಪನ್ ತರನೇ ಬಟ್ಟೆ ತುಂಬಾ ಚೆನ್ನಾಗ್ ಹೊಳಿತಾಳೆ. ಒಂದಿನ ಆ ರಾಜ್ಯದಲ್ಲಿರುವ ರಾಜನಿಗೆ ಜನ್ಮದಿನ. ಇದ್ರ ಬಗ್ಗೆ ಸಮಾಚಾರ ಎಲ್ಲರಿಗೂ ನೀಡ್ತಾರೆ. ಕೇಳೆ ಕೇಳೆ ಕೇಳೆ, ನಗರವಾಸಿಗಳೇ ಸರಿಯಾಗಿ ಕೇಳೆ. ರಾಜಕುಮಾರ ವೀರ್ ಸಿಂಗ್ ಅವರ ಖುಷಿಯಲ್ಲಿ ಇಡೀ ನಗರಕ್ಕೆ ಊಟಕ್ಕೆ ಆಮಂತ್ರಿಸಲಾಗ್ತಾ ಇದೆ. ರಾಜ ಭಾನು ಪ್ರತಾಪ್ ಸಿಂಗ್, ರಾಣಿ ಸುನಂದಾ ಅವರು ಅವರ ಮಗ ವೀರ್ ಸಿಂಗ್ ಅವರ ಹುಟ್ಟುಹಬ್ಬವನ್ನ ಧೂಮ್ ಧಾಮ್ ಆಗಿ ಮಾಡ್ತಾ ಇದ್ದಾರೆ. ಅರೆ ವಾ, ರಾಜಕುಮಾರ್ ವೀರ್ ಸಿಂಗಿನ ಬರ್ಡೇನಾ? ನಾನ್ ಹೋಗ್ಬೇಕನ್ಕೊಂಡಿದೀನಿ. ತುಂಬಾ ಚೆನ್ನಾಗ್ ತಯಾರಾಗಿ ಹೋಗೋಣ ಅನ್ಕೊಂಡಿದೀನಿ ನಾನ್ ಕೂಡ. ಆದ್ರೆ ಅವ್ರಿಗೆ ಏನ್ ಬಹುಮಾನ ಕೊಡೋದು? ಕೈ ಬೀಸ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅರೆ, ನಾವ್ಯಾಕ್ ಕೊಡ್ತೀವಿ? ಅಪ್ಪ ಅಮ್ಮ ಎಲ್ಲಾರು ಬರ್ತಾರಲ್ವಾ, ಅವ್ರು ಕೊಡ್ತಾರ ಬಿಡು, ನಾವ್ಯಾಕ್ ಕೊಡ್ಬೇಕು? ರಾಜಕುಮಾರನ ಜನ್ಮದಿನ ಸಮಾರಂಭಕ್ಕೆ ಎಲ್ಲ ಹೋಗಕ್ಕೆ ತಯಾರಾಗಿರ್ತಾರೆ. ರೀ, ನಾನೇನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ನಿಮ್ಗೆ ಮೈ ಹುಷಾರಿಲ್ಲ, ನಾವಿಬ್ರು ಹೋಗಕ್ಕಾಗಲ್ಲ ರೀ.
ನೀವು ತುಂಬಾ ಸುಸ್ತಾಗಿದ್ದೀರಾ, ಆದ್ರೆ ಬೇರೆ ಯಾರಾದ್ರೂ ಹೋಗ್ಬೇಕಲ್ಲ. ಅದಕ್ಕೆ ಸಂಧ್ಯಾ ಅವಳ ಫ್ರೆಂಡ್ಸ್ ಜೊತೆ ಹೋಗ್ಬರ್ಲಿ ಅಂತ ಅನ್ಕೊಂಡಿದ್ದೇನ್ರಿ. ಇಲ್ಲ ಅಂದ್ರೆ ಮಹಾರಾಜ ಮಹಾರಾಣಿ ತಪ್ಪು ತಿಳ್ಕೊತಾರೆ. ಸರಿ, ಈ ಒಂದು ವಿಷಯ ಸರಿಯಾಗಿರುತ್ತೆ. ಸಂಧ್ಯಾ, ನೀನು ಅವರ ಹುಟ್ಟುಹಬ್ಬಕ್ಕೆ ಪಾರ್ಟಿಗೆ ಹೋಗಮ್ಮ. ಸರಿ ಅಮ್ಮ, ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ನನ್ ಫ್ರೆಂಡ್ಸ್ ಜೊತೆ ಹೋಗ್ಬರ್ತೀನಿ. ಅವಳು ಬರ್ಡೇ ಪಾರ್ಟಿಗೆ ಹೋಗಕ್ಕೇನೋ ರೆಡಿಯಾಗೇ ಇರ್ತಾಳೆ, ಆದ್ರೆ ಅವ್ರಿಗೆ ಏನ್ ಬಹುಮಾನ ಎತ್ಕೊಂಡೋಗ್ ಕೊಡೋದು ಅಂತಾನೆ ಅವಳಿಗೆ ಗೊತ್ತಿಲ್ಲ. ಆಮೇಲೆ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ರಾಜಕುಮಾರರ ಬರ್ಡೇಗೋಸ್ಕರ ಅವ್ರಿಗೆ ಒಂದ್ ಒಳ್ಳೆ ಬಟ್ಟೆ ಹೊಳ್ಕೊಂಡೋಗ್ ಕೊಡ್ಬೇಕು ಹಂಗಂತ ಅನ್ಕೋತಾಳೆ. ಅವಳು ತುಂಬಾ ಸುಂದರವಾದ ಬಟ್ಟೆ ರಾಜಕುಮಾರರಿಗೋಸ್ಕರ ಹೊಲಿತಾಳೆ, ಮತ್ತೆ ಎಲ್ಲರ ಜೊತೆ ಅವಳು ರಾಜಮಹಲ್ಗೆ ಹೋಗ್ತಾಳೆ. ಆ ಜನ್ಮದಿನದ ಸಮಾರಂಭಕ್ಕೆ ಎಲ್ಲರೂ ಬಂದಿರ್ತಾರೆ. ಅವ್ರನ್ನ ನೋಡಿ ಇವಳು ಭಯ ಪಡ್ತಾಳೆ. ಅವ್ರಿಗೆ ಇಷ್ಟು ಬಹುಮಾನಗಳು ಬರ್ತಾ ಇದೆ, ಇದ್ರಲ್ಲಿ ಸಾಧಾರಣವಾಗಿ ಹೊಲ್ದಿರುವ ನನ್ನ ಈ ಬಟ್ಟೆ ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ, ಮತ್ತೆ ನನ್ ಕೈಯಿಂದ ಇದನ್ನ ಕೊಡಕ್ಕೆ ನನ್ಗೆ ಧೈರ್ಯ ಇಲ್ಲ. ಮೆತ್ತಗೋಗಿ ಅವ್ರ ರೂಮಲ್ಲಿ ಇಟ್ಬಿಟ್ ಬಂದ್ಬಿಡೋಣ ಹಂಗಂತ ಅನ್ಕೊಂಡು ಅವಳು ಮೆತ್ತಗೋಗಿ ರಾಜಕುಮಾರ ರೂಮಲ್ಲಿ ಬಹುಮಾನ ಇಟ್ಟು ಬಂದ್ಬಿಡ್ತಾಳೆ. ಏನಮ್ಮ ಸಂಧ್ಯಾ, ನೀನು ರಾಜ್ಕುಮಾರನ್ನ ಭೇಟಿಯಾಗತ್ತೆ, ಸೀದಾ ಬಂದ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀನು ಆ ಬಟ್ಟೆ ಕೊಟ್ಟಿದ್ದಂತ. ಏನ್ ಪರವಾಗಿಲ್ಲಪ್ಪ, ಎಷ್ಟು ಬಹುಮಾನಗಳು ಬಂದಿದ್ಯೋ ಅಬ್ಬಾ ಹೇಳಕ್ಕೆ ಆಗೋದಿಲ್ಲ. ಅಷ್ಟ್ರಲ್ಲಿ ನಮ್ದು ಯಾವ ಲೆಕ್ಕ ಬಿಡಪ್ಪ. ಸಂಧ್ಯಾ ಯೋಚನೆ ಮಾಡ್ದಂಗೆ ಏನೂ ಇಲ್ಲ. ಅವರು ಅವ್ರ ರೂಮ್ ಒಳಗಡೆ ಬಂದಿದ ತಕ್ಷಣ ಬೆಡ್ ಮೇಲಿರುವ ಗಿಫ್ಟ್ ಅನ್ನ ನೋಡ್ತಾರೆ. ಅರೆ, ಈ ಉಪಹಾರ ಯಾರು ಕೊಟ್ಟಿದ್ದು? ಇದಂತೂ ತುಂಬಾ ಚೆನ್ನಾಗಿದೆ. ನಂಗ್ ನೆನಪಿರೋ ಪ್ರಕಾರ ಎಲ್ಲರೂ ನಂಗೆ ಕೊಟ್ಟಿದಾರಲ್ವಾ? ನಾನು ಎಲ್ಲರ ಮುಖ ನೋಡಿದ್ದೀನಿ, ಆದ್ರೆ ಈ ಉಪಹಾರ ನನ್ನ ಕೈಗಂತೂ ಬಂದಿಲ್ವಲ್ಲ. ಇದನ್ ಕೊಟ್ಟಿದ್ ಯಾರು ಅಂತ ಗೊತ್ತಾಗ್ಬೇಕೀಗ. ನನ್ನ ಕೈಗೆ ಕೊಡದೇನೆ ಇಲ್ಲಿ ಯಾಕಿಟ್ಟಿದ್ದಾರೆ ಅಂತ. ರಾಜಕುಮಾರರು ರಾಜ, ರಾಣಿ, ಸೇನಾಪತಿ, ಕೆಲ್ಸ ಮಾಡೋರು ಎಲ್ಲಾರ್ನೂ ಕೇಳ್ತಾರೆ, ಆದ್ರೆ ಯಾರಿಗೂ ಏನೋ ಗೊತ್ತಿರ್ಲಿಲ್ಲ. ರಾಜಕುಮಾರರಿಗೆ ಏನೂ ಅರ್ಥನೇ ಆಗೋದಿಲ್ಲ. ಇಷ್ಟು ಸುಂದರವಾದ ಬಟ್ಟೆ ಗಿಫ್ಟಾಗ್ ಕೊಡುವಾಗ ಡೈರೆಕ್ಟಾಗಿ ಕೊಡ್ಬೋದಾಗಿತ್ತಲ್ಲ, ಇದ್ರಲ್ಲಿ ಮರೆವ್ಯಾಕೆ ಹಂಗಂತ ಯೋಚನೆ ಮಾಡ್ತಾ ಇರ್ತಾರೆ ಅವತ್ತಿನ ದಿನ. ಹಿಂಗೆ ಯೋಚನೆ ಮಾಡಿ ನಡೀತಿದ್ದಾಗ ಅವ್ರಿಗೆ ಒಂದು ಬಟ್ಟೆ ಪೀಸ್ ಕಾಣ್ಸತ್ತೆ. ರಾಜಕುಮಾರರು ಅಲ್ಲಿ ಕೆಲ್ಸ ಮಾಡೋರ್ನ ಕರೆದು ಈ ದುಪ್ಪಟ್ಟ ಪೀಸ್ ನಿಮ್ದ ಅಂತ ಕೇಳ್ತಾರೆ, ಆದ್ರೆ ಯಾರತ್ರನೂ ಆ ರೀತಿ ದುಪ್ಪಟ್ಟಾನೇ ಇಲ್ಲ. ರಾಜಕುಮಾರರ ರೂಮ್ಗೆ ಯಾರಿಗೂ ಗೊತ್ತಿಲ್ದೆ ಬಂದು ಬಹುಮಾನ ಇಟ್ಟು ಹೋಗಿರೋ ಹುಡುಗಿದೇ ಇದಾಗಿರ್ಬೇಕು ಅಂತ ಅನ್ಕೋತಾರೆ. ಈ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ರಾಜಕುಮಾರರು ಸೈನಿಕರನ್ನ ಊರೊಳಗಡೆ ಕಳಿಸ್ತಾರೆ. ಬಟ್ಟೆ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಯಾರು ನಾನಿಲ್ಲ ನೀನಿಲ್ಲ ಅಂತಾರೆ. ಅಣ್ಣ, ರಾಜನಿಗೆ ನಾವು ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೀವಿ, ಅದು ಕೂಡ ಬೆಳ್ಳಿದು. ಬೆಳ್ಳಿದು. ನಾವು ಗಿಫ್ಟಲ್ಲಿ ಈ ಬಟ್ಟೆ ಕೊಟ್ಟಿದ್ದಲ್ಲ. ಅದೇ ಸಮಯಕ್ಕೆ ಸುಂದರ್ಲಾಲ್ ಅವ್ರ ಹೆಂಡತಿ ಮತ್ತೆ ಅವ್ರ ಮಗಳು ಒಂದು ಮುಖ್ಯವಾದ ಕೆಲ್ಸದಲ್ಲಿ ಎಲ್ಲೋ ಹೋಗಿರ್ತಾರೆ. ಅದಕ್ಕೆ ಅವರು ಮನೇಲಿರೋದಿಲ್ಲ. ಆದ್ರೆ ಸೈನಿಕರು ಈ ವಿಷಯನ ರಾಜ್ಕುಮಾರ್ ಹತ್ರ ಹೇಳಲ್ಲ. ರಾಜ್ಕುಮಾರು ಚಿಂತೆಗೊಳಗಾಗ್ತಾರೆ. ಅವ್ರ ಹತ್ರ ಇರುವ ಒಂದೇ ಒಂದು ಸಾಕ್ಷಿ ಈ ದುಪ್ಪಟ್ಟಾದ ಪೀಸ್, ಅದನ್ನಿಟ್ಕೊಂಡೆ ಕಂಡಿಡಬೇಕು. ಅಮ್ಮ ಅಪ್ಪ, ಇನ್ನು ನನ್ನ ಹತ್ರ ಒಂದೇ ದಾರಿ ಇರೋದು. ನನ್ನ ಸ್ವಯಂವರ ಇಡ್ತೀನಿ. ಆ ಸ್ವಯಂವರಕ್ಕೆ ಎಲ್ಲ ಹುಡುಗಿರು ಬರಬೇಕು, ಮತ್ತೆ ಅದೇ ಬಟ್ಟೆ ಹಾಕ್ಬೇಕು. ಅದು ನನ್ನ ಜನ್ಮದಿನಕ್ಕಾಕಿದ್ದು. ನಂಗೆ ಗೊತ್ತಾಗತ್ತಾಗ ಈ ಶಾಲಿನ ತುಂಡು ಯಾರ್ದು ಅಂತ. ನಾನು ಅವಳನ್ನೇ ಮದುವೆ ಆಗೋದು, ಮತ್ತೆ ನನ್ನ ಪ್ರಶ್ನೆಯ ಉತ್ತರ ಕೂಡ ಸಿಗುತ್ತೆ. ಸರಿ ಮಗ, ನೀನಿದಕ್ಕೆ ಯೋಗ್ಯನಾಗಿದ್ಯಾ? ನಿನ್ನ ಹುಡುಗಿಯನ್ನ ಹುಡ್ಕೊಳ್ಳೋಕೆ ನಿನ್ನ ಇಚ್ಛೆಯಂತೆ ಆಗ್ಲಿ. ಇವತ್ತೇನೆ ಈ ನಿನ್ನ ಮದುವೆಯ ಬಗ್ಗೆ ಟಂಗುರನ ಹೊಡಿಸ್ತೀವಿ. ಈ ಬಟ್ಟೆ ಪೀಸ್ನ ಯಾರತ್ರ ಆದ್ರೂ ಕೊಟ್ಟು ಎನ್ಕ್ವೈರಿ ಮಾಡಕ್ ಹೇಳ್ಬೋದಾಗಿತ್ತು, ಆದ್ರೆ ರಾಜಕುಮಾರರು ಯಾರತ್ರನೂ ಹೇಳೋದಿಲ್ಲ. ಯಾಕಂದ್ರೆ ಅವರೇ ಎಲ್ಲ ತಿಳ್ಕೋಬೇಕು ಅಂತ ಅನ್ಕೋತಾರೆ. ಈ ವಿಷಯದ ಬಗ್ಗೆ ಊರೊಳಗಡೆ ಹೇಳ್ತಾ ಬರ್ತಿದ್ದಾಗ ಈ ವಿಷಯ ಸುಂದರ್ಲಾಲ್ಗೂ ಗೊತ್ತಾಗತ್ತೆ. ಮಗು ಸಂಧ್ಯಾ, ನೀನು ಕೂಡ ಈ ಸ್ವಯಂವರಕ್ಕೆ ಹೋಗ್ಬೇಕು. ನಿಮ್ಮಪ್ಪ ನಿಜಾನೇ ಹೇಳ್ತಿದ್ದಾರೆ. ಈ ಊರಲ್ಲಿರುವ ಹುಡುಗಿರ್ ಎಲ್ಲರೂ ಸ್ವಯಂವರಕ್ ಹೋಗ್ತಿದ್ದಾರೆ. ನೀನ್ ಹೋಗಿಲ್ಲ ಅಂದ್ರೆ ರಾಜಕುಮಾರರಿಗೆ ಕೋಪ ಬರುತ್ತೆ. ಇಲ್ಲಿರುವ ಎಲ್ಲ ಕನ್ಯೆಯರನ್ನ ಸ್ವಯಂವರಕ್ಕೆ ಕರೆದಿದ್ದಾರೆ, ನೀನು ಹೋಗ್ಲೇಬೇಕು. ಆದ್ರೆ ನಾನ್ ಹೋಗಿ ಪ್ರಯೋಜನ ಏನಿದೆ ಅಮ್ಮ? ನಾನ್ ನೋಡೋದಕ್ಕೆ ಚೆನ್ನಾಗೂ ಇಲ್ಲ, ರಾಜಕುಮಾರರ ದೃಷ್ಟಿ ನನ್ ಮೇಲೆ ಬೀಳೋದು ಇಲ್ಲ. ನಾನ್ ಹೋಗಿ ಏನ್ ಪ್ರಯೋಜನ ಹೇಳು? ಮಗು, ಅದು ಭಾಗ್ಯದ ಮಾತಾಗಿಲ್ವಾ? ನಿನ್ನ ಭಾಗ್ಯದಲ್ಲಿ ರಾಜಕುಮಾರನ ಮದುವೆ ಆಗೋದಿದ್ರೆ ಅದು ಆಗಿಯೇ ಆಗುತ್ತೆ ಕಣಮ್ಮ. ಅದಿಲ್ಲ ಅಂದ್ರೆ ಯಾರು ಏನೂ ಕೂಡ ಮಾಡಕ್ಕಾಗಲ್ಲಲ್ವಾ? ರಾಜಕುಮಾರರ ಜನ್ಮದಿನದ ಉತ್ಸವಕ್ಕೆ ಯಾವ ಡ್ರೆಸ್ ಹಾಕೊಂಬಂದಿದ್ರು ಎಲ್ಲಾ ಹುಡುಗಿರು ಅದೇ ಡ್ರೆಸ್ ಹಾಕೊಂಬರ್ಬೇಕು ಅಂತ ಹೇಳಿರ್ತಾರೆ. ರಾಜಕುಮಾರರ ಕಣ್ಣು ಆ ಹುಡುಗಿನ ಹುಡುಕ್ತಿತ್ತು. ಆ ದುಬ್ಬಟ್ಟವಿನ ಪೀಸ್ ಕೂಡ ಅವ್ರ ಕೈಯಲ್ಲೇ ಇತ್ತು. ಆ ಹುಡುಗಿ ಬಹುಮಾನವಾಗಿ ಕೊಟ್ಟಿರುವ ಬಟ್ಟೆನೆ ರಾಜಕುಮಾರರು ಅವತ್ತು ಹಾಕೊಂಡಿದ್ರು.
ಈ ಹುಡುಗಿಯರಲ್ಲಿ ಯಾರ್ದೂ ಅಲ್ಲ, ಇದು ಯಾರ ಶಾಲ್ನ ತುಂಡು? ನನ್ನ ಈ ಯೋಜನೆ ಅಸಫಲ ಆಯ್ತಾ? ರಾಜಕುಮಾರ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆಗ ಸಂಧ್ಯಾ ಒಳಗಡೆ ಬರ್ತಾಳೆ. ಸಂಧ್ಯಾ ಅವ್ರು ಹಾಕೊಂಡಿರುವ ಬಟ್ಟೆ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ, ಸಂತೋಷ ಪಡ್ತಾಳೆ. ಅರೆ, ನಾನ್ ಹೊಳೆದು ಅವ್ರಿಗೆ ಬಹುಮಾನವಾಗಿ ಕೊಟ್ಟಿರುವ ಬಟ್ಟೆನ ರಾಜ್ಕುಮಾರರು ಹಾಕೊಂಡಿದ್ದಾರೆ, ಹಂಗಂದ್ರೆ ರಾಜ್ಕುಮಾರರ್ಗೆ ಇಷ್ಟ ಆಗಿರ್ಬೇಕು. ಇದನ್ ನೋಡಿ ತುಂಬಾ ಸಂತೋಷವಾಗಿದೆ. ಅಪ್ಪ ಅಮ್ಮನಿಗೊಂದ್ ವೇಳೆ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಸಂತೋಷ ಪಡ್ತಾರೆ. ಅವಳು ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಿರ್ತಾಳೆ. ಆಗ ರಾಜಕುಮಾರರ ದೃಷ್ಟಿ ಅವಳ ದುಪ್ಪಟ್ಟ ಮೇಲೆ ಹೋಗುತ್ತೆ. ಇವಳೇ ಅದು, ಇವಳನ್ನೇ ನಾನು ಹುಡುಕ್ತಿರೋದು. ನಿಮಗೆಲ್ಲ ತಿಳ್ಕೊಳ್ಬೇಕಾ ನಾನು ಈ ಸ್ವಯಂವರ ಯಾಕಿಟ್ಟಿರೋದಂತ? ನನ್ನ ಜೀವನದ ಹುಡುಗಿಯನ್ನು ಹುಡುಕ್ಬೇಕು ಅಂತ. ನಾನೊಂದು ಹುಡುಗಿನ ಹುಡುಕ್ತಿದ್ದೆ. ಇವತ್ತವಳು ನಿಮ್ಮಲ್ಲೇ ಒಬ್ಳಿದಾಳೆ. ಅವಳ ಹೆಸರು ನಂಗೆ ಗೊತ್ತಿಲ್ಲ. ನಾನಿವತ್ತು ಯಾವ ಬಟ್ಟೆ ಹಾಕಿದ್ದೀನೋ ಅದೇ ಬಟ್ಟೆ ಅವಳು ಕೊಟ್ಟಿರೋದು ನಂಗೆ. ಆ ಹುಡುಗಿ, ಅವಳಿಗೆ ನನ್ನ ಹೆಂಡತಿ ಆಗೋಕಿಷ್ಟ ಇದೆಯಾ? ಎಲ್ಲಾ ಲಡ್ಕಿಯರು ಮುಖ ನೋಡ್ಕೋತಾರೆ. ಯಾಕಂದ್ರೆ ಆ ಗಿಫ್ಟ್ ಅವ್ರಿಗೆ ಯಾರು ಕೊಟ್ಟಿಲ್ಲ. ಆದ್ರೆ ನಿಜ ಏನಂತ ಅವಳಿಗೆ ಗೊತ್ತಿರುತ್ತೆ, ಅದೇ ಸಂಧ್ಯಾ ಗೊತ್ತಿರುತ್ತೆ. ಆದ್ರೆ ಅವಳು ಏನ್ ಮಾತಾಡಲ್ಲ. ಆಗ ರಾಜಕುಮಾರರು ಅಲ್ಲೋಗಿ ಕೈ ಹಿಡ್ಕೋತಾರೆ. ರಾಜಕುಮಾರರೇ, ನಾನ್ ನಿಮ್ಗ್ ಲಾಯಕ್ಕಲ್ಲ, ನನ್ಗಿಂತ ಸುಂದರವಾದ ಹುಡುಗಿ ನಿಮ್ಗ್ ಸಿಗ್ತಾಳೆ. ಸಂಧ್ಯಾ, ಪ್ರೀತಿ ಮನ್ಸಿಂದ ಆಗೋದು. ನಾನು ಅವತ್ತೇ ನಿಂಗೆ ಎದುರುದಯ ಕೊಟ್ಟಿದ್ದೆ. ನಾನು ಆ ಬಟ್ಟೆ ನೋಡಿದ್ದೀನ, ನಿನ್ನ ಶಾಲಿನ ತುಂಡು ಬಾಗ್ಲಿಗೆ ಅಟ್ಕೊಂಡಿತ್ತು. ಹಾಗಾಗಿ ನಿನ್ನ ಹುಡ್ಕಕ್ಕಾಯ್ತು ಕಣೆ. ಇಲ್ಲ ಅಂದಿದ್ರೆ ನಿನ್ನನ್ ಹೇಗ್ ಹುಡ್ಕೋದಿತ್ತು? ನನ್ನ ಕಣ್ಣಿಂದ ನೋಡು. ನೀನು ನಂಗೆ ಪ್ರಪಂಚದ ಅತ್ಯಂತ ಸುಂದರ ಹುಡುಗಿ. ಅಲ್ಲಿನ್ವರೆಗೂ ಸಂಧ್ಯಾಗೆ ವಿಷಯ ಗೊತ್ತೇ ಆಗೋದಿಲ್ಲ. ಅವಾಗ್ಲೇ ಅವಳು ನೋಡ್ಕೋತಾಳೆ. ಅಲ್ಲಿ ನಿಂತಿರೋ ಹುಡುಗಿಯರೆಲ್ಲ ಶಾಕ್ ಆಗ್ಬಿಡ್ತಾರೆ. ರಾಜಕುಮಾರರಾದ ವೀರಪ್ರತಾಪ್ ಮಾತೆಲ್ಲ ಕೇಳಿ ಅವಳಿಗೆ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ. ಮತ್ತೆ ಅವರ ತಂದೆ ತಾಯಿನ ಮಹಲ್ಗೆ ಕರೀತಾರೆ. ಅವರು ಸಹ ಅಲ್ಲಿಗೆ ಬರ್ತಾರೆ. ಮತ್ತೆ ಶುಭ ಮುಹೂರ್ತದಲ್ಲಿ ರಾಜ್ಕುಮಾರ್ ವೀರ್ ಪ್ರತಾಪ್ ಮತ್ತೆ ಸಂಧ್ಯಾಗೆ ಮದ್ವೆ ಆಗುತ್ತೆ. ಇವತ್ತು ಸಂಧ್ಯಾನ ಜೀವನದಲ್ಲಿ ಎಲ್ಲಾ ಸಂತೋಷ ಇದೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।